ಸಮಾಜದ ನಮ್ಮ ಸಿಂಧನೂರಿನ ವೀರಶೈವ ಸಮಾಜದ ನನಗೆ ಪ್ರಕಾರ ನಮ್ಮ ವೀರಶೈವ ಸಂಘ 1992ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಅದು ರಿಜಿಸ್ಟ್ರೇಷನ್ ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ 92 ಏನಪ್ಪ ಅಂದರೆ ಬೈಲಾದಲ್ಲಿ ಏನಂದರೆ ಕೋಟೆ ವಿಳಾಸ, ಕೋಟೆ ಕಲ್ಯಾಣ ವಿಳಾಸ ಅದೇನಂದ್ರೆ ಕುರುಸವ ವ್ಯಾಪ್ತಿ ವ್ಯಕ್ತಿ ಬೈಲಾದಲ್ಲಿ ಅದೇನಪ್ಪ ಅಂದರೆ ಈಗೆಲ್ಲರೂ ಹಿಂದಿನ ಅಧ್ಯಕ್ಷರು ಅಶೋಕ್ ಇರ್ಬೋದು, ಈಗಿನ ಅಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು ಎಲ್ಲ 2 ತಿಂಗಳಲ್ಲಿ ಕೂತ್ಕೊಂಡು ಬೈಲಾಟ ತಿದ್ದುಪಡಿ ಮಾಡಿ ಈಗೇನಪ್ಪ ಅಂದರೆ ಸಿಂಧೂರು ತಾಲೂಕು ವ್ಯಾಪ್ತಿಗೆ ಬೈಲಾಟ ತಿದ್ದುಪಡಿ ಮಾಡಲಾಗಿದೆ. ಯಾಕಂದರೆ ಅಂದರೆ ಸಿಂಧೂರು ವೀರಶೈವ ಸಮಾಜದಿಂದ ಬಂದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಯಾವುದಾದ್ರೂ ಇರದೇ ಅವ್ರನ್ನ 16 ಜನ ವೀರಶೈವ ಸಂಘದಲ್ಲಿ ಯಾರಿಗಾದ್ರೂ ಗಮನಗಳಿಲ್ಲ. ಹೀಗಾಗಿ ಈಗ ಅದು ಮುಂದೆ ಸದಸ್ಯರ ಬಗ್ಗೆ ದರ್ಶನಗಳು ಹೇಳ್ತಾರೆ. ತಾವೆಲ್ಲ ಬಂದಿದ್ದೀವಿ, ತಾವೆಲ್ಲ ಸಹಕಾರ ಮುಂದೆ ಕನ್ನಡ ದೇಶದಿಂದ ನಾನು ಯುವಕನಾಗಿದ್ದರಿಂದ ಹೊರಗಿನ ಕೂಡ ನಿರಂತರವಾಗಿ ಕೆಲಸ ಮಾಡಲಾಗಿದೆ. ಈ ಒಂದು ಸಮಾಜ ಬೇಕಾಗಿ ಕನ್ನಡ ತಂಡವರು, ಸೋಮರಾಯನವರು, ಶಿವನಾಥನವರು, ಅಶೋಕ್ ಅವರು, ತದನಂತರ ಅವರು ಈ ಒಂದು ಹಂತದವರೆಗೆ ಬಂದಿದ್ದಾರೆ. ಮುಂದೆ ಈ ಸದಸ್ಯರಾದ ಆದ ನಂತರ ಬರ್ತಕ್ಕಂಥವರು ಒಂದು ಒಳ್ಳೆಯ ರೀತಿಯಿಂದ ವೈಜ್ಞಾನಿಕ ಆಶಯ ಇಟ್ಕೊಂಡು ಮಾತಾಡ್ತಾ ನೂತನ ಆಡಳಿತಗೊಂಡಿಲ್ಲ ಐಕ್ಯ 40 ಆಗಿದೆ. ಒಂದು ಸಲ ರಂಭಾಪುರಿ ಕೆಲಸಗಳಿಂದ ಮಾಡಿಸಿ ಅದಾರಿಗೆ ನಿಲ್ಲಬೇಕು. 2ನೇ ಸಲ ನೈತಿಕೆಯಲ್ಲಿ ಮತ್ತೆ ಪ್ರಾರಂಭ ನಿಲ್ಲಬೇಕು. ಇದು 3ನೇ ಸಲ ಇದನ್ನು ಮುಖ್ಯಮಂತ್ರಿ ನಮ್ಮಲ್ಲಿ ಏನೇ ಮುಕ್ತಿ ಬಂದಿದ್ರೆ ಸಮಾಜ ಅಳಿದ್ರೆ, ಮುಖ್ಯಮಂತ್ರಿ ಸಮಾಜ ಎನ್ನುವಂತಕ್ಕ ನಾನು ಮನಪೂರ್ವವಾದ ಮನವಿಯನ್ನು ನಮಗೆ ಕೇಳ್ಕೊಳ್ತಾ ಇದ್ದೇನೆ. ನಂತರ ಈ ಒಂದು ಬದಲಾವಣೆಗಾಗಿ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಎಲ್ಲ ಸಮಾಜ ಮುಖಂಡರು ಅವಿರತವಾಗಿ ಸುಮಾರು 8 ದಿನದಿಂದ ನಿರಂತರವಾಗಿ ಒಂದು ಶ್ರಮವನ್ನು ಪಡೆದಿದ್ದಾರೆ. ಆ ಶ್ರಮಕ್ಕೆ ನಾವು ಪ್ರತಿಫಲ ಕೊಡ್ತಕ್ಕಂಥ ನಾನು ಮತ್ತು ನಿಮ್ಮೆಲ್ಲರಿಂದ ಆಗಬೇಕಾಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಇಲ್ಲಿ ಸದಸ್ಯತ್ವದ ಬಗ್ಗೆ ತಮಗೆ ಗೊತ್ತಾಗಿರ್ಬೋದು. 50,000 ಪೋಷಕ ಸದಸ್ಯತ್ವ, ಇದಕ್ಕೆ 5 ಜನ ಡೈರೆಕ್ಟ್ ಆಗಿ ಆಯ್ಕೆ ಆಗತಕ್ಕಂಥ ಅವಕಾಶ ಇದೆ. 25,000 ಕೊಟ್ಟಂತ ದಾಖಲೆ ಸದಸ್ಯತ್ವಕ್ಕೆ ಅಲ್ಲಿ ಕೂಡ 5 ಜನ ನಿರ್ದೇಶಕರಾಗಿ ಆಯ್ಕೆ ಆಗತಕ್ಕಂಥ ಸಂದರ್ಭ ಇದೆ. 5 ಜನ ಪುರುಷರು, 2 ಮಹಿಳೆಯರು ಆಯ್ಕೆ ಆಗತಕ್ಕಂಥ ಒಂದು ಅವಕಾಶ ಇದೆ. ಜೊತೆಗೆ 500 ವಾರ್ಷಿಕ ಸದಸ್ಯತ್ವದಲ್ಲಿ ಅಲ್ಲಿ ಕೂಡ 5 ಜನ ಜೊತೆಗೆ ಸದಸ್ಯರಾದರು
ಮಾಹಿತಿ ಒಂದು ಕಾರ್ಯಾಗಾರ ಮಾಡ್ತೀವಿ. ಆ ಸಂದರ್ಭದಲ್ಲಿ ನನಗೆ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಸಿಗಲಿಕ್ಕೆ ಈ ಸಂದರ್ಭದಲ್ಲಿ ನೀಡುತ್ತೇನೆ. ಜೊತೆಗೆ ಇಲ್ಲಿ ಕೇವಲ 50,000, 25,000 ಮತ್ತು 5,500 ರೂಪಾಯಿಗಳ ದುಡ್ಡು ಇದನ್ನು ನನ್ನ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿ ಪ್ರಕಾರ ಈ 1 ಲಕ್ಷವನ್ನು ಬಸವೇಶ್ವರ ಬ್ಯಾಂಕಿನಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಅನ್ನು ಮಾಡಬೇಕು. ಆ ಫಿಕ್ಸೆಡ್ ಡಿಪಾಸಿಟ್ ಅನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ಹಣ ಮುಂದೆ ಬರ್ತಕ್ಕಂಥ ಯಾರು ಪದಾಧಿಕಾರಿಗಳು ಆ ಖರ್ಚು ವೆಚ್ಚವನ್ನು ನೋಡ್ಕೊಂಡು, ಯಾಕಂದ್ರೆ ಖರ್ಚು ವೆಚ್ಚ ನೋಡ್ಕೊಂಡು ಪ್ರತಿ ಸಲ ಬಂದರೆ ಅದು ಸರಿಯಾಗಲ್ಲ. ಆ ಒಂದು ಕಾರಣದಿಂದ 50, 25, 5,000 ಈ ಒಂದು ಇದು ಮಿತವಾಗಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸದಸ್ಯತ್ವವನ್ನು ಪಡೆಯಬೇಕು. ಜೊತೆಗೆ ಈಗಾಗಲೇ ಈ ಒಂದು ಸದಸ್ಯತ್ವದ ಬಗ್ಗೆ ಮತ್ತು ಈ ಆಂದೋಲನದ ಬಗ್ಗೆ ಹಲವಾರು ಮೀಟಿಂಗ್ಗಳಲ್ಲಿ ಹಲವಾರು ತಮ್ಮ ಡೌಟ್ಗಳನ್ನು ಕೇಳಿದ್ದೀರಿ. ಮುಂದಿನ ದಿನಗಳಲ್ಲಿ ಏನಾದರೂ ನೋಡ್ತಿದ್ರೆ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಕಾರ್ಯಕ್ರಮ ಅವ್ರ ಜೊತೆ ಕೂತ್ಕೊಂಡು ತಮ್ಮ ಡೌಟ್ಗಳನ್ನು ಬಗೆಹರಿಸಿಕೊಂಡು ಈ ಒಂದು ಆಂದೋಲನವನ್ನು ಮುಂದಿನ ದಿನದಲ್ಲಿ ಯಶಸ್ವಿಯಾಗಿ ಎಲ್ಲರೂ ಕೂಡ ನಡೆಸೋಣ ಅಂತ ಹೇಳಿ ಸಮಾಜದ ಅಧ್ಯಕ್ಷರಾದ ಪ್ರಮುಖರು ಬಂಧುಗಳಾದ ರಾಜಶೇಖರ ಪಾಟೀಲ್, ಅಮರೇಶಪ್ಪ ಅವರು, ಶರಣಬಸವ ಅವರು, ಅವ್ರ ತಂಡ ಸಂಪೂರ್ಣವಾಗಿ ಈ ಒಂದು ಸಮಾಜಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು, ಚಾಲನೆ ನೀಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಮುಖಂಡರ ಜೊತೆಗೆ, ಯುವಕರ ಜೊತೆಗೆ, ಹಿರಿಯರ ಜೊತೆಗೆ ಎಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ವಿಷಯ ಲಿಂಗಾಯತ ಸಮಾಜದ ಇತಿಹಾಸ ದೊಡ್ಡ ಇತಿಹಾಸ, ಸಾವಿರಾರು ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಒಂದು ಸಮಾಜ. ರಾಜ್ಯದಲ್ಲಿ 2 ಕೋಟಿ ಕೇಳಿಪಟ್ಟ ಜನಸಂಖ್ಯೆ ಮತ್ತು ಸಹಸ್ರಾರು ಮಠಮಾನ್ಯರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಮಠಮಾನ್ಯರು ಕೊಟ್ಟಿದ್ದಾರೆ. ಈ ವಿಷಯ ಸಮಾಜ ಎಲ್ಲ ಸಮಾಜಗಳ ಜನರ ಜೊತೆಗೆ, ಕ್ರೀಡಾಪಟುಗಳ ಜೊತೆಗೆ, ಭಕ್ತರ ಜೊತೆಗೆ ಬೆರೆತು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರೂ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ರಾಜ್ಯದಲ್ಲಿ ಒಂದು ರೀತಿಯಿಂದ ಬೆಳೆದುಕೊಂಡಿರ್ತಕ್ಕಂಥ ಸಮಾಜ. ಇವತ್ತು ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯವಾಗಿ ಯೋಚನೆ ಮಾಡಿಕೊಂಡಿದ್ದಾರೆ. ಸಮಾಜದಿಂದ ಬಹಳಷ್ಟು ಜನ ಇನ್ನಿತರ ಮನೋಭಾವಗಳಲ್ಲಿ ಕೂಡ ಸಮಾಜದಿಂದ ಸೇವೆಯನ್ನು ರಾಜ್ಯದಲ್ಲಿ ಸಲ್ಲಿಸಿಕೊಳ್ಳುವುದು ಕೂಡ ನಾವು ನೆನಪು ಮಾಡಿಕೊಳ್ಳುತ್ತಾರೆ.
ಅದು ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಾರಂಭವಾಗಿ ವಯೋವೃದ್ಧರಾದಂಥ ಶೇಖರವರು, ತಿಪ್ಪಣ್ಣ ವಕೀಲರು, ಭೀಮಣ್ಣ ಖಂಡ್ರೆಯವರು ಸುಮಾರು ವರ್ಷಗಳ ಕಾಲ, ಸುಮಾರು 6-7 ವರ್ಷಗಳ ಕಾಲ ಸಮಾಜದ ಸೇವೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ತಪ್ಪಾಗಿದೆ. ಸಮಾಜ ಕಟ್ಟತಕ್ಕಂಥ ಕೆಲಸವನ್ನು ಕೂಡ ಬಹಳ ವರ್ಷಗಳನ್ನು ಮಾಡಿಕೊಂಡು ಬಂದು ಇವತ್ತು ವೃದ್ಧರಾಗಿದ್ದಾರೆ. ಅವರ ಸ್ಥಾನಗಳಿಗೆ ಬೇರೆ ಬೇರೆ ಯುವಕರನ್ನ ನೇಮಕವನ್ನು ಕೂಡ ಮಾಡಿಕೊಳ್ಳುವಂಥ ಸಹಾಯ ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನದೇ ಆದಂಥ ಕೆಲವು ಅನಿಸಿಕೆಗಳನ್ನು ಕಾರಣ ಇಷ್ಟೇ, ರಾಜ್ಯದಲ್ಲಿ ಯಾವುದೇ ಒಂದು ಸಮಾಜದ ಧಾರ್ಮಿಕ ಕಾರ್ಯ ಮತ್ತು ಬಡತನ ರೇಖೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಅವರನ್ನ ಮೇಲೆತ್ತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಾಡತಕ್ಕಂಥ ಪ್ರಯತ್ನ ಕೂಡ ಸಮಾಜದಿಂದ ಆಗಬೇಕು ಎಂಬುದು ವಿಚಾರದಲ್ಲಿ ಎಲ್ಲ ಸಂಘಟನೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಉದಾಹರಣೆ. ವೀರಶೈವ ಸಮಾಜ ಈ ರಾಷ್ಟ್ರದಲ್ಲಿ ಬೇರೆ ಜಿಲ್ಲೆಗಳು ಕೂಡ, ಬೇರೆ ರಾಷ್ಟ್ರದಲ್ಲಿ ಕೂಡ ಸ್ಟೇಟ್ನಲ್ಲಿ ಕೂಡ ಸಮಾಜ ಸಂಘಟನೆಗಳು ಮಹಾರಾಷ್ಟ್ರದಲ್ಲಿದೆ, ಕೇರಳದಲ್ಲಿದೆ, ತಮಿಳುನಾಡಿನಲ್ಲಿದೆ, ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶ ಮತ್ತು ಭೂಪಾಲದಲ್ಲಿ ಕೂಡ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆ ಇದೆ. ಇಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಮಾಜದ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರತಕ್ಕಂಥ ಉದಾಹರಣೆ ಕೂಡ ನಾವು ನೋಡಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಕನ್ನಡ ಪಠಮಾನ್ಯಗಳ ಪಾತ್ರ ಬಹಳ ಸಿದ್ಧಲಿಂಗೇಶ್ವರ ಮಠ, ಸುತ್ತೂರು ಮಠ, ಗವಿಸಿದ್ದೇಶ್ವರ ಸ್ವಾಮಿಗಳ ಮಠ, ಇನ್ನಿತರ ಅನೇಕ ಪೀಠಾಧಿಪತಿಗಳು ವಿಶೇಷವಾಗಿ ಶಿಕ್ಷಣದಲ್ಲಿ ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡು ಬಹಳಷ್ಟು ಸೇವೆಯನ್ನು, ಬಹಳಷ್ಟು ಮಾರ್ಗದರ್ಶನವನ್ನು ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ನೋಟವನ್ನು ಕೂಡ ನಾವು ಮಾಡಿದ್ದೇವೆ. ಸಮಾಜ ಬೆಳೆಯಬೇಕು, ಸಮಾಜ ಉಳಿಯಬೇಕು, ಸಮಾಜವನ್ನು ರಕ್ಷಿಸಬೇಕು, ಎಲ್ಲ ಜನರು ಸೇರಿ ಇವೆಲ್ಲ ಆಗಬೇಕಾದ್ರೆ ಸಂಘಟನೆ ಬಹಳ ಮುಖ್ಯ, ಒಗ್ಗಟ್ಟು ಬಹಳ ಮುಖ್ಯ. ಮತ್ತು ಸಮಾಜದ ಸಂಘಟನೆಗಳನ್ನು ಮಾಡಿ ಸಮಾಜವನ್ನು ಕಟ್ಟಿದ ಮೇಲೆ ಆರ್ಥಿಕವಾಗಿ ಅದನ್ನು ಬಲಾಢ್ಯಪಡಿಸ್ತಕ್ಕಂಥ ಕೆಲಸವೂ ಕೂಡ ಆಗಬೇಕು. ಇವತ್ತು ಒಂದು ಸಲ ನಾವು 2ನೇ ಅವಧಿ ಹೇಳಿದ್ದಾರೆ. ಆದ ಸಂದರ್ಭದಲ್ಲಿ ವೀರಶೈವ ಮಹಾಸಭೆಯಿಂದ ಎಲ್ಲ ಶಾಸಕರನ್ನ, ವಿಧಾನ ಪರಿಷತ್ತಿನ ಸದಸ್ಯರನ್ನ ಮತ್ತು ಸಭೆ ಅವತ್ತು ಸಮಾಜಕ್ಕೆ ಬೆಂಗಳೂರಿನಲ್ಲಿ ಜಾಗತಿಕ ಘಟನೆ ಕೂಡ ಇತ್ತು. ಸಭೆಗಾರರ ಸಂದರ್ಭ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನಸಭೆ ಸದಸ್ಯರು ಒಂದು ಮೀಟಿಂಗ್ ಕರೆದಾಗ 2 ಸಭೆಗಳನ್ನು ಮಾಡಿ ಮೂವರು ಹಿರಿಯರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ವಿ. ಇಲ್ಲ, ಇದರಲ್ಲಿ
ಮತ್ತು ಆರ್ಥಿಕವಾಗಿ ಸಂಘವನ್ನು ಬಲಿಷ್ಠ ಮಾಡಬೇಕು ಅನ್ನೋ ವಿಚಾರ ಎರಡು ಮೂರು ಪ್ರಶ್ನೆಗಳನ್ನು ಅವರು ಕೇಳಿದರು. ಮೊದಲನೇದು ಸಮಾಜ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ತೀರ್ಮಾನಗಳಿವೆ. ಒಳಪಂಗಡ ಮೀಸಲಾತಿ ವಿಚಾರಗಳು, ಸಮಾಜ ಕಟ್ಟತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಮಾಡತಕ್ಕಂಥ ವಿಚಾರಗಳನ್ನು ಒಳಗೊಂಡು ಅವತ್ತು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಆ ಮೂವರು ಹಿರಿಯರಿಗೆ ಒಂದು ಅಧಿಕಾರವನ್ನು ಕೊಟ್ಟರು. ಇಲ್ಲ, ನೀವು ಪಂಚಾಯತ್ನಿಂದ ಪೂಜ್ಯರನ್ನ ಚರ್ಚೆ ಮಾಡಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳೆಲ್ಲವನ್ನು ಬಗೆಹರಿಸಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಅಜ್ಞೇಯವಾಗಿರುವ ಸಭಾ ಮಾಡಬೇಕಾಗಿತ್ತು, ಮಾಡಕ್ಕಾಗಿಲ್ಲ. ಮೊದಲು ಆ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡಿದ ಮೇಲೆ ಮುಂದಿನ ದಿನಗಳಿಗೆ ಜಾಗ ಖರೀದಿ ಮಾಡತಕ್ಕಂಥ ವಿಚಾರ ಆಗಲಿ, ಕಟ್ಟತಕ್ಕಂಥ ವಿಚಾರ ಆಗಲಿ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಯೋಜನೆ ಮಾಡತಕ್ಕಂಥ ವಿಚಾರ ಆಗಲಿ ಎಲ್ಲವೂ ಚರ್ಚೆ ಮಾಡೋಣ ತೀರ್ಮಾನ ಮಾಡಿ ಒಂದು ದಿನಾಂಕವನ್ನು ನೀಡಿತ್ತು. ಆ ದಿನಾಂಕದಂದು ಮೂವರು ಶಾಮೂರು ಶಿಕ್ಷಕರವರು, ಭೀಮಣ್ಣ ಕಡ್ರೆಯವರು ಮತ್ತು ದೀಪಣ್ಣವರು, ಅದರ ಜೊತೆಗೆ 5 ಮಂದಿ ಪಂಚಾಯತ್ಗಳ ಜಗದ್ಗುರು ಮತ್ತು 5 ವಿಧಾನಸಭೆಗಳ ಜಗದ್ಗುರು, ಕೆಲವೊಂದು ಈಗ ಲೋಕಸಭಾ ಸದಸ್ಯರು, ಶಾಸಕರು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿ ಸಾಯಂಕಾಲ 6 ಗಂಟೆವರೆಗೆ ದೀರ್ಘ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದುಕೊಂಡು ರಾಮಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಮಹಾಸಭೆ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು, ಅದು ರಾಮಾಪುರಿ ಪೀಠದಲ್ಲೇ ಆಗಬೇಕು ಅನ್ನೋ ನಿರ್ಧಾರವನ್ನು ಅವರು ಮಾಡಿದರು. ಸ್ವಲ್ಪ ಸಮಯದಲ್ಲಿ ಬರಲಿಲ್ಲ, ಎಲ್ಲ ಸ್ಟಾರ್ಟ್ ನಾಲ್ಕೈದು ಜನರಿಗೆ, ಶಾಸಕರಿಗೆ ಮತ್ತು ಹೊಸವರು, ನಿಧಿ ಪಾಟೀಲ್, ಒಂದು 5-6 ಜನಕ್ಕೆ ಒಂದು ಅಧಿಕಾರ ಇಲ್ಲ, ಹೇಳದ ಸಮಯವನ್ನು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಕರ್ನಾಟಕದಲ್ಲಿ ಅದಕ್ಕೊಂದು ಕಮಿಟಿ ಮಾಡಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ನಿರ್ಧಾರ. ಒಂದು ಸ್ವಾಗತ ಸಮಿತಿ ಮಾಡಿ ರಾಜ್ಯಾದ್ಯಂತ ಓಡಾಟ ಮಾಡಿ ಸುಮಾರು 2 ಲಕ್ಷ ಜನರನ್ನ ಅವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಸಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ 2000 ಕಾರ್ಯಕ್ರಮ ಉದ್ಘಾಟನೆಯಾಗಿ ಉದ್ಘಾಟನೆಯಾಗಿ ತದನಂತರ ಅಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಸಮಾಜದಿಂದ ರಾಜ್ಯ ಮಾಡಬೇಕು. ಪಾಪ ಅವರಿಗೂ 30 ವಯಸ್ಸಾಗಿರಬೇಕು, ವಯೋವೃದ್ಧ 95, 98, 99, 95 ನ್ಯಾಯ ತಿಪ್ಪಣ್ಣವರು, ಗಂಟೆಗಳು ಮತ್ತು ಶಾಮರು. ಇವತ್ತು ಅವ್ರು ಮಾಡಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಆ ಅಖಿಲ ಭಾರತ ನಿವೇಶನ ಮಹಾಸಭಾ ಈ ಕಾರ್ಯಕ್ರಮದ ಜೊತೆಗೆ ಇನ್ನೂ ಕೆಲವು ವಿಷಯಗಳು ಪ್ರಸ್ತಾಪ ಮಾಡಿದ್ದೇವೆ. ಒಂದೇ ವೇದಿಕೆಯಲ್ಲಿ ಎಲ್ಲ ವರ್ಗವನ್ನು ಹೇಳ್ತೇವೆ. ವೀರೇಶ್ವರ ಸಮಾಜ ತಾಲೂಕು ಮಟ್ಟ ಮೇಲೆ, ಮಟ್ಟ ಮೇಲೆ ಮತ್ತು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಮೇಲೆ ಈ ಒಂದರಿಗೂ ಆಗಬಾರ್ದು. ಒಂದೇ ಅಖಿಲ ಭಾರತ ವೀರೇಶ್ವರ ಸಮಾಜದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಳಮಕ್ಕಳನ್ನು ಸೇರಿಸಿ ಅವರಿಗೊಂದು ಸ್ಥಾನವನ್ನು ಕೊಟ್ಟು ಒಂದೇ ವೇದಿಕೆಯಲ್ಲಿ ಒಂದೇ ಇದರಲ್ಲಿ ಚಾಲನೆ ಕೊಡಿರುವ ವಿಷಯ ಕೂಡ ಪ್ರಸ್ತಾಪ ಮಾಡಿದೆ. ಯಾಕಂದ್ರೆ ರಾಜ್ಯದಲ್ಲಿ ದೊಡ್ಡ ಸಮಾಜ ಎಲ್ಲ ದೃಷ್ಟಿಕೋನದಿಂದ ಸಮಾಜ ಒಳಗೊಂಡಿರ್ತಕ್ಕಂಥ ಸಮಾಜ ಚಿದ್ರಾಗಿರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸಬೇಕು ಮತ್ತು ಸಮಾಜದಲ್ಲಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಕೂಡ ಆ ದಿನಾಂಕಗಳನ್ನು ನಿಗದಿ ಮಾಡಿ ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಪ್ರಯತ್ನವು ಕೂಡ
ಪ್ರಸ್ತಾಪ ಆಗಿದೆ. ಏನಾಯಿತು ಉದಾಹರಣೆ ಸಮಾಜ ರಾಮ 3 ವರ್ಷ ವಿದೇಶ ಸಮಾಜದ ಅಧ್ಯಕ್ಷ ಎಲ್ಲವೂ ಒಂದೇ ಶೂರು ಒಂದೇ ರೀತಿ ಒಂದೇ ಇದರಲ್ಲಿ ಬಂದ್ರೆ ಈ ಪಕ್ಕದಲ್ಲಿ ಕೂಡ ಇದೆ. ಅದನ್ನ ಸರಿಪಡಿಸತಕ್ಕಂಥ ಕೆಲಸ ಮಾಡಬೇಕು ಎಂಬ ಯೋಚನೆ ಅವತ್ತಿನ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಇವತ್ತು ಜಾಯ ಇಲ್ಲ. ಪುನಃ ಈ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ಸಿರಿಮೂರು ತಾಲೂಕಿನಲ್ಲಿ ಬಹಳಷ್ಟು ಜನ ತಾವೆಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಶೋಧನೆ ಒಬ್ಬೊಬ್ಬರಿಗೆ ಹಿರಿಯ ನಾಯಕರು ಹೇಳೋದಷ್ಟೇ, ನಮ್ಮಿಂದ ಏನು ಸಹಾಯ ಸಹಕಾರ ಸಮಾಜಕ್ಕೆ ಬೇಕಾಗಿದೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಯಾವುದೇ ವಿಚಾರಕ್ಕೆ ಆಸ್ಪದ ಕೊಡಲಾರ ಕೆಲಸ ಮಾಡಿಕೊಂಡು ಹೋಗುವಂಥ ಪ್ರಯತ್ನ ನಾನು ಮಾಡ್ತೀವಿ, ನೀವು ಮಾಡಿ ಮತ್ತು ಪದಾಧಿಕಾರಿಗಳು ಮಾಡಿ. ಅದರ ಜೊತೆಗೆ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕಾದ್ರೆ ಮೊದಲು ಕಚೇರಿ ತೆಗೆಯಬೇಕು. ಅದಕ್ಕೊಂದು 3 ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿ, ಒಬ್ಬ ಮ್ಯಾನೇಜರು, ಕಂಪ್ಯೂಟರ್ ಆಪರೇಟರ್ ಮಾಡಿಕೊಂಡು ಪ್ರತಿಯೊಂದು ಆ ಕಚೇರಿ ಮೂಲಕನೇ ವ್ಯವಹಾರಗಳು ನಡೆಯುವುದಿಲ್ಲ. ನಿಮ್ಮ ಆದೇಶದಂತೆ ಸುರಕ್ಷಿತವಾಗಿ ಮಾಡಿ ಇವತ್ತು ಒಂದು ಇದರಲ್ಲಿ ಅಮೆಂಡ್ಮೆಂಟ್ ಕೂಡ ನಾನು ತಿದ್ದುಪಡಿ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಬೈಲಾದ ಕಾಲುಗಳನ್ನು ಬೇರೆ ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ, ರಾಯಚೂರು ಜಿಲ್ಲಾ ಕಾಂಗ್ರೆಸ್ ವೀರಶೈವ ಯುವಕ ಸಮಾಜದ ಬೈಲ ಇವೆಲ್ಲವನ್ನು ತರಿಸಿಕೊಂಡು ನೋಡಿಕೊಂಡು ಕೆಲವೊಂದು ಅದರಲ್ಲಿ ಅಳವಡಿಸಿಕೊಂಡು ಬೈಲ ಅಮೆಂಡ್ಮೆಂಟ್ ಆಗಿದೆ. ಈಗಾಗಲೇ ತಿದ್ದುಪಡಿ ಆಗಿದೆ. ಬಟ್ ತಿದ್ದುಪಡಿ ಆದ ಮೇಲೆ ಅವತ್ತು ನಾವು ವಿಷಯಗಳು ಕೂಡ ಪ್ರಸ್ತಾಪ ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ ನಾವು ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಿದ್ವಿ. 50,000, 25,000, 20,000 ಕೆಲವೊಂದು ನಿರ್ದೇಶಕರ ಸಂಖ್ಯೆಯನ್ನು ಕೂಡ ಅದರಲ್ಲಿ ಮುಗಿಸಿ 7, 5, 5, 5, 7 ಈ ಸಂಖ್ಯೆಗೆ ಅನುಗುಣವಾಗಿ ಚುನಾವಣೆಗಳು ಕ್ಯಾರೆಕ್ಟರ್ ಅಪ್ಡೇಟ್ಸ್ ಡಿಕ್ಲೇರ್ ಮಾಡಿ ಅದರ ಮುಂದಿನ ದಿನಗಳಲ್ಲಿ ರಿಟರ್ನಿಂಗ್ ಆಫೀಸರ್ ಮಾಡಿ ಕ್ಯಾಲೆಂಡರ್ ಡಿಕ್ಲೇರ್ ಮಾಡಿಕೊಂಡು ನಾಮಿನೇಷನ್ ಮಾಡಿ ಚುನಾವಣೆ ಪದ್ಧತಿ ಪ್ರಕ್ರಿಯೆಯನ್ನು ಮುಗಿಸಬೇಕಾಗುತ್ತೆ. ಈ ಕಾನೂನಿನ ಚೌಕಟ್ಟಿನ ಅಡಿಗೆ ಇವತ್ತು ಅದರಲ್ಲಿ ನಾನು ಹೇಳಿದೆ, ನಾನು ಅಖಿಲ ಭಾರತ ವೀರಶೈವ ಸಮಾಜದ ಇದರಲ್ಲಿ ಪ್ರಸ್ತಾಪ ಮಾಡಿದ್ದು ಎಲ್ಲ ಉಪಕರಣಗಳ ಅಧ್ಯಕ್ಷರು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ತಕ್ಕಂತೆ ಯಾವುದನ್ನು ಸದಸ್ಯತ್ವ ಪಡೆಯಬೇಕು ಯೋಚನೆ ಮಾಡಿ ನಿರ್ಧಾರ ಮಾಡಿ ಒಬ್ಬೊಬ್ಬರು ಒಂದೊಂದು ರಸೀದಿಗಳನ್ನು ನಡೆಸಿಕೊಂಡು ಹೋದರೆ ಎಲ್ಲರಿಗೂ ಮತ್ತು ಸಂಘಟನೆ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ಆರ್ಥಿಕವಾಗಿ ಸಹಾಯ ಕೂಡ ಮಾಡಬೇಕಾಗುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ಈ ಈಗಾಗಲೇ ಚೆನ್ನೈಗೌಡ ಹೇಳಿ ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು, ಚನ್ನಬಸವರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಂದ ಪೂಜೆಗಳು ಕೂಡ ಆಶೀರ್ವಾದ ಮಾಡತಕ್ಕಂಥ ಇದರಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮಗಳನ್ನು ಕೂಡ ಸಮಾಜದ ವತಿಯಿಂದ ಎಷ್ಟು ಸಮಾಜದ ಉಪಕ್ರಮಗಳು ಒಂದೊಂದು ಸಮಾಜದ ಕಾರ್ಯಕ್ರಮ 1 ತಿಂಗಳಲ್ಲಿ ಮಾಡತಕ್ಕಂಥ ಪ್ರಯತ್ನ ಕೂಡ ಎಲ್ಲ ಸಮಾಜದವರು ಸೇರಿ ಮಾಡತಕ್ಕಂಥ ಪ್ರಯತ್ನ ಕೂಡ ಮಾಡಬೇಕು. ವೀರೇಶ್ವರೆಲ್ಲರೂ ಇದು ಮಾಡಿದಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಎಂಬುದೇ ಸಾಧ್ಯನೇ. ಆ ನಿಟ್ಟಿನಲ್ಲಿ ಸಿದ್ದನೂರು ತಾಲೂಕಿನ ಎಲ್ಲ ಲಿಂಗಾಯತ ವೀರಶೈವ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ. ನಮಗೂ ಕೂಡ ವಯಸ್ಸಾಗಿ ಮೊದಲು ನಮ್ಮಿಂದ ಏನು ನನ್ನಿಂದ ಕೂಡ ಲೋಪದೋಷಗಳು ಆಗಿರ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ನ್ಯೂನತೆ ಇರಲಾದ ಲೋಪದೋಷಗಳಿಲ್ಲದ ಸಮಾಜದಲ್ಲಿ ಬರಲು ಸಾಧ್ಯನೇ ಇಲ್ಲ. ಅವೆಲ್ಲವನ್ನು ಕೂಡ ಕ್ಷಮಿಸ್ತೀವಿ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುವುದರ ಜೊತೆಗೆ ಇವತ್ತು ಕಲ್ಯಾಣ ಮಂಟಪ ಪಾಪ ಪೂಜ್ಯರು ದಾನ ಕೊಟ್ಟಿದ್ದಾರೆ.
ಅವರ ಹೆಸರಿನಲ್ಲೇ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿ ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು 4,60,00,000 ರೂಪಾಯಿ ಅಂದಾಜು ಸರ್ಕಾರ ಆದೇಶ ಮಾಡಿ ಮಂಜೂರಾತಿಗಳನ್ನು ಕೊಡಿಸಿದ್ದು. ಇನ್ನೂ ಹೆಚ್ಚಿನ ಅನುದಾನ ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಬಂದಿರತಕ್ಕಂಥ ಎಲ್ಲ ಮನೋಭಾವನೆಗಳಿದ್ದಾರೆ. ಎಲ್ಲರೂ ಸದಸ್ಯ ವರ್ಗಾವಣೆಗೆ ಚಾಲನೆ ಕೊಟ್ಟಿದ್ದಾರೆ. ಉತ್ತಮ ರೀತಿಯಲ್ಲಿ ಚಾಲನೆ ಸಿಕ್ಕಿದೆ. ಮತ್ತು ಇನ್ನೊಂದು ವಿಚಾರ, ಇದು ಮುಗಿದ ನಂತರ ಪಂಪನಗೌಡ ಅಧ್ಯಕ್ಷರೇ, ಒಂದು ಸದಸ್ಯತ್ವ ಅಭಿಯಾನ ಮುಗಿದ ನಂತರ ಒಂದು ಜನಗಣತಿ ಕೂಡ ನಮ್ಮ ಸಿದ್ದನೂರಿನ ಲಿಂಗಾಯತ ವೀರಶೈವ ಸಮಾಜದಿಂದಲೇ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಸಮಾಜದ ಬಂಧು ಕೆಳ ಹಂತದಲ್ಲಿ ಬಡತನಗಳಿಗೆ ಬಹಳಷ್ಟು ಜನ ಇದ್ದಾರೆ. ಅಟ್ಲೀಸ್ಟ್ ಆ ಬಂಧುಗಳಿಗೆ, ಆ ಸಮಾಜದ ಬಂಧುಗಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ, ಸಮಾಜದ ಕೂಡ ಕೆಲವು ಸೌಲಭ್ಯಗಳನ್ನು ಸಂಘಟನೆಗಳಿಂದ ಬೇರೆ ಬೇರೆ ಇದರಿಂದ ಕೊಡಿಸ್ತಕ್ಕಂಥ ಅವಕಾಶಗಳನ್ನು ನಾವೆಲ್ಲರೂ ಮಾಡಿಕೊಂಡು ಮುಂದೆ ಸಾಗಿದರೆ ಸಿಂಧನೂರು ತಾಲೂಕಿನಲ್ಲಿ ವೀರಶೈವ ಸಮಾಜ ಹೆಚ್ಚಳವಾಗಿ ಒಳ್ಳೆಯ ಮಾದರಿಯ ಸಮಾಜ ಬೆಳವಣಿಗೆ ಆಗುತ್ತೆ ಎಂಬ ಮಾತನ್ನು